ಮಹಿಳಾ ಐಪಿಎಸ್ ಅಧಿಕಾರಿಗೆ ಲೈಂಗಿಕ ಕಿರುಕುಳ ಕೊಟ್ಟಿರುವಂತ ಆರೋಪ ಕೇಳಿಬಂದಿದೆ. ಮಹಿಳಾ ಟ್ರೈನಿ ಐಪಿಎಸ್ ಅಧಿಕಾರಿಗೆ ಸಹೋದ್ಯೋಗಿಯಿಂದಲೇ ಕಿರುಕುಳದ ಆರೋಪ ಕೇಳಿಬಂದಿದೆ. ಹೈದರಾಬಾದ್ನ ಪೊಲೀಸ್ ಅಕಾಡೆಮಿಯಲ್ಲಿ ಕಿರುಕುಳದ ಆರೋಪ ಕೇಳಿಬಂದಿರುವಂಥದ್ದು. ದೈಹಿಕವಾಗಿ ಎಳೆದಾಡಿ ಹಿಂಸೆ ನೀಡಿದ ಉದಯ್ ಕೃಷ್ಣ ರೆಡ್ಡಿ. ಟ್ರೈನಿ ಐಪಿಎಸ್ ಅಧಿಕಾರಿ ಉದಯ್ ಕೃಷ್ಣ ರೆಡ್ಡಿ ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪ ಕೇಳಿಬಂದಿದೆ. ಖಾಸಗಿ ಫೋಟೋ ವಿಡಿಯೋವನ್ನು ಪತ್ತಿಗೆ ಕಳುಹಿಸಿ ಮಹಿಳಾ ಟ್ರೈನಿ ಐಪಿಎಸ್ ಅಧಿಕಾರಿಗೆ ಬ್ಲ್ಯಾಕ್ ಮೇಲ್ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಕರ್ನಾಟಕದ ಲೇಡಿ ಟ್ರೈನಿ ಐಪಿಎಸ್ ಅಧಿಕಾರಿಗೆ ಉದಯ್ ಕೃಷ್ಣ ರೆಡ್ಡಿ ಕಿರುಕುಳ ಕೊಡ್ತಾ ಇದ್ರಿ ಎನ್ನುವ ಆರೋಪ ಕೇಳಿಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಆಂತರಿಕ ತನಿಖೆಯಲ್ಲೂ ಕೂಡ ಕಿರುಕುಳ ಕೊಟ್ಟಿರೋದು ದೃಢವಾಗಿದೆ. ಸ್ನೇಹಿತನ ಮನೆಯಲ್ಲಿ ಆತ್ಮಹತ್ಯೆಗೆ ಯತ್ನಿಸಿದ ಆರೋಪಿ ಉದಯ್ ಕೃಷ್ಣ ರೆಡ್ಡಿ. ಕಿರುಕುಳದ ಆರೋಪ ಕೇಳಿಬಂದ ನಂತರ ಇದೀಗ ಉದಯ್ ಕೃಷ್ಣ ರೆಡ್ಡಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಹೈದರಾಬಾದ್ನ ಸರ್ದಾರ್ ವಲ್ಲಭಾಯಿ ಪಟೇಲ್ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿಯಲ್ಲಿ ಉದಯ್ ಕೃಷ್ಣ ರೆಡ್ಡಿ ಐಪಿಎಸ್ ತರಬೇತಿಯಲ್ಲಿದ್ದರು. ಕರ್ನಾಟಕ ಮೂಲದ ಮಹಿಳಾ ಐಪಿಎಸ್ ಅಧಿಕಾರಿ ಕೂಡ ಅದೇ ಅಕಾಡೆಮಿಯಲ್ಲಿ ತರಬೇತಿಯಲ್ಲಿ ಇದ್ದರು. ಕರ್ನಾಟಕ ಮೂಲದ ಐಪಿಎಸ್ ಅಧಿಕಾರಿಗೆ ಅಂದರೆ ಟ್ರೈನಿಯಲ್ಲಿದ್ದಂತಹ ಮಹಿಳಾ ಅಧಿಕಾರಿಗೆ ಉದಯ್ ಕೃಷ್ಣ ರೆಡ್ಡಿ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ. ಜೊತೆಗೆ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ. ಜೊತೆಗೆ ಆಕೆಯ ಖಾಸಗಿ ವಿಡಿಯೋವನ್ನು ರೆಕಾರ್ಡ್ ಮಾಡಿ ಆಕೆಯ ಪತಿಗೆ ಕಳಿಸಿ ಬ್ಲ್ಯಾಕ್ ಮೇಲ್ ಮಾಡಿರುವಂತಹ ಆರೋಪವನ್ನು ಎದುರಿಸಿದ್ದು. ಇದಕ್ಕೆ ಸಂಬಂಧಪಟ್ಟಂತೆ NPA ಅಂದರೆ ಹೈದರಾಬಾದ್ನ ಸರ್ದಾರ್ ವಲ್ಲಭಾಯಿ ಪಟೇಲ್ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿಯಲ್ಲಿ ಆಂತರಿಕ ಸಮಿತಿಯಿಂದ ಒಂದು ತನಿಖೆ ನಡೆದಿತ್ತು. ಆ ತನಿಖೆಯಲ್ಲಿ ಉದಯ್ ಕೃಷ್ಣ ರೆಡ್ಡಿ ಲೈಂಗಿಕ ಕಿರುಕುಳ ಕೊಟ್ಟಿರುವಂಥದ್ದು ದೃಢಪಟ್ಟಿತ್ತು. ಹಾಗಾಗಿ ತಾತ್ಕಾಲಿಕವಾಗಿ ಉದಯ್ ಕೃಷ್ಣ ರೆಡ್ಡಿಯನ್ನು ಅಮಾನತು ಕೂಡ ಮಾಡಲಾಗಿತ್ತು. ಇದರ ಬೆನ್ನಲ್ಲೇ ಈಗ ಉದಯ್ ಕೃಷ್ಣ ರೆಡ್ಡಿ ಆತ್ಮಹತ್ಯೆಗೆ ಯತ್ನಿಸಿರುವಂತಹ ಘಟನೆ ನಡೆದಿದೆ. ಸದ್ಯ ಖಾಸಗಿ ಆಸ್ಪತ್ರೆಗೆ ಉದಯ್ ಕೃಷ್ಣ ರೆಡ್ಡಿ ಅವರನ್ನು ದಾಖಲಿಸಿ ಚಿಕಿತ್ಸೆ ಕೊಡಿಸುವಂತಹ ಕೆಲಸ ಕೂಡ ನಡೀತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂದ್ರಮೋಹನ್, ಈಗಾಗಲೇ ಲೈಂಗಿಕ ಕಿರುಕುಳದ ಆರೋಪದಲ್ಲಿ ಉದಯ್ ಕೃಷ್ಣ ರೆಡ್ಡಿಯನ್ನು ತಾತ್ಕಾಲಿಕವಾಗಿ ಅಮಾನತು ಕೂಡ ಮಾಡಲಾಗಿತ್ತು. ಇದರ ಬೆನ್ನಲ್ಲೇ ಈಗ ಆತ್ಮಹತ್ಯೆಗೆ ಯತ್ನಿಸಿರುವಂತಹ ಘಟನೆ ನಡೆದಿದೆ. ಸದ್ಯ ಅವರ ಪರಿಸ್ಥಿತಿ ಹೇಗಿದೆ? ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಏನಿದೆ ಚಂದ್ರಮೋಹನ್? ಹೌದು ಭರತ್, ಈಗ ಉದಯ್ ಕೃಷ್ಣ ರೆಡ್ಡಿಯನ್ನ ಹೈದರಾಬಾದ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಅವರ ಆರೋಗ್ಯ ಸ್ಥಿತಿ ಸ್ಥಿರವಾಗಿದೆ ಅಂತೇಳಿ ವೈದ್ಯರು ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ಹೈದರಾಬಾದ್ನಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ರಾಷ್ಟ್ರೀಯ ಪೊಲೀಸ್ ಟ್ರೈನಿಂಗ್ ಅಕಾಡೆಮಿ ಇದೆ. ಈ ಒಂದು ಅಕಾಡೆಮಿನಲ್ಲಿ IPS ಆಗಿ ಆಯ್ಕೆಯಾದಂತ ಅಧಿಕಾರಿಗಳಿಗೆ ತರಬೇತಿಯನ್ನ ನೀಡಲಾಗುತ್ತೆ. ಈ ತರಬೇತಿ ಅವಧಿಯನ್ನಲ್ಲೇ ಉದಯ್ ಕೃಷ್ಣ ರೆಡ್ಡಿ ಮತ್ತೊಬ್ಬ ಮಹಿಳಾ IPS ಅಧಿಕಾರಿಗೆ ಲೈಂಗಿಕ ಕಿರುಕುಳವನ್ನು ನೀಡಿದ್ದಾರೆ, ಜೀವ ಬೆದರಿಕೆಯನ್ನು ಹಾಕಿದ್ದಾರೆ ಮತ್ತು ದೈಹಿಕವಾಗಿ ಹಲ್ಲೆಯನ್ನು ನಡೆಸಿದ್ದಾರೆ. ಜೊತೆಗೆ ಅವರ ಖಾಸಗಿ ವಿಡಿಯೋಗಳನ್ನ ಫೋಟೋಗಳನ್ನು ಕೂಡ ಬೇರೆಯವರಿಗೆ ಕಳಿಸಿ ಬ್ಲಾಕ್ ಮೇಲ್ ಅನ್ನು ಕೂಡ ಮಾಡಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ ಕೇಳಿ ಬಂದಿದೆ. ಇದ್ರ ಬಗ್ಗೆ ಪೊಲೀಸ್ ಅಕಾಡೆಮಿಯಲ್ಲಿ ಕೂಡ ಆಂತರಿಕ ತನಿಖೆಯನ್ನು ನಡೆಸಲಾಗಿದೆ. ತನಿಖೆ ನಡೆಸಿದಂತಹ ಸಂದರ್ಭದಲ್ಲಿ ಉದಯ್ ಕೃಷ್ಣ ರೆಡ್ಡಿ ವಿರುದ್ಧದ ಆರೋಪಗಳಲ್ಲಿ ಸತ್ಯಾಂಶ ಇದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಈ ಹಿನ್ನೆಲೆಯಲ್ಲೇ ಉದಯ್ ಕೃಷ್ಣ ರೆಡ್ಡಿಯನ್ನ ಪೊಲೀಸ್ ಅಕಾಡೆಮಿಯಿಂದ ಸಸ್ಪೆಂಡ್ ಕೂಡ ಮಾಡಲಾಗಿದೆ. ಇದಾದ ಬಳಿಕ ಲೇಡಿ IPS ಅಧಿಕಾರಿ ಕೂಡ ಉದಯ್ ಕೃಷ್ಣ ರೆಡ್ಡಿ ವಿರುದ್ಧ ಸ್ಥಳೀಯ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ಆ ದೂರಿನ ಆಧಾರದ ಮೇಲೆ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ BNS ನ ಬೇರೆ ಬೇರೆ ಸೆಕ್ಷನ್ಗಳಡಿ FIR ಕೂಡ ದಾಖಲಾಗಿದೆ ಮತ್ತು ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ನ ಅಡಿನಲ್ಲೂ ಕೂಡ FIR ದಾಖಲಾಗಿದೆ. ಈ FIR ದಾಖಲಾದ ಬಳಿಕ ಮತ್ತು ಪೊಲೀಸ್ ಅಕಾಡೆಮಿಯಿಂದ ಸಸ್ಪೆಂಡ್ ಮಾಡಿದ ಬಳಿಕ ಉದಯ್ ಕೃಷ್ಣ ರೆಡ್ಡಿ ಹೈದರಾಬಾದ್ ನಲ್ಲಿರುವ ತನ್ನ ಸ್ನೇಹಿತರೊಬ್ಬರ ಮನೆಗೆ ಹೋಗಿದ್ದಾರೆ. ಮನೆಗೆ ಹೋಗಿ ಅಲ್ಲಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಬಳಿಕ ಸ್ನೇಹಿತರು ಇವರನ್ನ ಸ್ಥಳೀಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡುವಂತ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಈಗ ಪೊಲೀಸರು ಎರಡೆರಡು ಪ್ರಕರಣಗಳನ್ನು ದಾಖಲಿಸಿಕೊಂಡು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಒಂದ್ ಕಡೆಯಲ್ಲಿ ಕರ್ನಾಟಕದ ಲೇಡಿ IPS ಟ್ರೈನಿ ಅಧಿಕಾರಿ ಒಬ್ಬರು ಈಗ ಉದಯ್ ಕೃಷ್ಣ ರೆಡ್ಡಿ ವಿರುದ್ಧ ದೂರು ಕೊಟ್ಟಿದ್ದಾರೆ. ಈ ಕೇಸ್ನ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಈಗ ಆತ್ಮಹತ್ಯೆಗೂ ಕೂಡ ಯತ್ನಿಸಿದ್ದಾರೆ. ಇದ್ರ ಬಗ್ಗೆನೂ ಕೂಡ ಈಗ
ಕೇಸನ್ನ ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಎರಡೂ ಕೂಡ ಪ್ರತ್ಯೇಕವಾದಂತಹ ತನಿಖೆಗಳು. ಈ ಎರಡೂ ತನಿಖೆಗಳನ್ನ ನಡೆಸಿ ಪೊಲೀಸರು ಈಗ ಸತ್ಯಾಂಶ ಏನು ಅನ್ನೋದನ್ನ ಬಯಲಿಗೆಳಿಬೇಕಾಗಿದೆ. ಮುಖ್ಯವಾಗಿ ಈಗಾಗಲೇ ಇಂಟರ್ನಲ್ ತನಿಖೆ ಕೂಡ ಪೊಲೀಸ್ ಅಕಾಡೆಮಿನಲ್ಲೇ ನಡೆದಿದೆ. ಅದರಲ್ಲಿ ಮುಖ್ಯವಾಗಿ ಇವರು ಬೇರೆಯವರ ಎದುರುಗಡೆ ಎಲ್ಲರೂ ಕೂಡ ಟ್ರೈನಿ IPS ಅಧಿಕಾರಿಯನ್ನ ನಿಂದಿಸಿದ್ದಾರೆ ಅನ್ನತಕ್ಕಂಥ ಆರೋಪಕ್ಕೂ ಕೂಡ ಸಾಕ್ಷ್ಯಾಧಾರಗಳು ಸಿಕ್ಕಿವೆ ಮತ್ತು CCTV ಫುಟೇಜ್ ನ ಮೇಲೂ ಕೂಡ ತನಿಖೆಯನ್ನ ಆಂತರಿಕವಾಗಿ ನಡೆಸಲಾಗಿದೆ. ಆ CCTV ಫುಟೇಜ್ ನಲ್ಲೂ ಕೂಡ ಮಹಿಳಾ ಟ್ರೈನಿ IPS ಅಧಿಕಾರಿಯನ್ನ ಈ ಉದಯ್ ಕೃಷ್ಣ ರೆಡ್ಡಿ ಹಿಂಬಾಲಿಸಿರ್ತಕ್ಕಂಥದ್ದು ಕೂಡ ಸ್ಪಷ್ಟವಾಗಿ ಕಂಡು ಬಂದಿದೆ. ಜೊತೆಗೆ ತನ್ನ ರೂಮ್ಗೂ ಕೂಡ ಕರ್ಕೊಂಡು ಹೋಗಿ ಅಲ್ಲೂ ಕೂಡ ಎಳೆದಾಡಿರುವಂತದ್ದು, ಅಲ್ಲೇ ನಡೆಸಿರ್ತಕ್ಕಂತಹ ಘಟನೆಗಳು ಕೂಡ ನಡೆದಿವೆ ಮತ್ತು ಚಾಕುವನ್ನ ಕುತ್ತಿಗೆ ಬಳಿ ಇಟ್ಕೊಂಡು ಬೆದರಿಕೆ ಹಾಕಿದ್ದಾರೆ ಅಂತ ಕೂಡ ಮಹಿಳಾ IPS ಅಧಿಕಾರಿ ಲಿಖಿತ ದೂರನ್ನೇ ಈಗ ಪೊಲೀಸ್ ಠಾಣೆಗೆ ನೀಡಿದ್ದಾರೆ. ಭರತ್, ಧನ್ಯವಾದ ಚಂದ್ರಮೋಹನ್ ತಮ್ಮ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.